ನಮಸ್ಕಾರ, ನಮಸ್ತೆ, ವನಕಮ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಿನ್ಮೇಲಿಂಗೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಶಬರಿಮಲೆ ಪಾದಯಾತ್ರೆ ಪಾರ್ಟ್ 3. ಮತ್ತು ನಾವಿಲ್ಲಿ ಇವಾಗ ಎಲ್ಲಿದ್ದೀವಿ ಅಂದರೆ ಇದು ಪಂಪ ಅಂದ್ಬಿಟ್ಟು, ಈ ಜಾಗದ ಹೆಸರು ಪಂಪ ಅಂತಾರೆ. ಇದೇ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಸಿಕ್ಕಿದ್ದು ಅಂತ ಅಂತಾರೆ, ಅಂದರೆ ಪಂದಲ ರಾಜಗೆ ಅಯ್ಯಪ್ಪ ಸ್ವಾಮಿ ಸಿಕ್ಕಿದ್ದು ಅಂತ ಅಂತಾರೆ. ಮತ್ತು ಈ ಜಾಗದಲ್ಲಿ ಬರೋ ಭಕ್ತಾದಿಗಳು ಎಲ್ಲ ಸ್ನಾನ ಮಾಡಿ ಮತ್ತು ತಂದಿರೋ ಇರುಮುಡಿ ಪೂಜೆ ಮಾಡಿ ಅಲ್ಲಿಂದ ಆ ಇರುಮುಡಿನ ಅವ್ರ ಕುರುಸ್ವಾಮಿ ಕೈಯಲ್ಲಿ ತಲೆ ಇರಿಸ್ಕೊಂಡು ಇಲ್ಲಿಂದ ಮುಂದೆ ಹೋಗ್ತಾರೆ. ಇಲ್ಲಿಂದ ಮುಂದೆ ಹೊರಡಿ ನೆಕ್ಸ್ಟು ಇದೇ ರೂಟಲ್ಲಿ ಇವಾಗ ನಾವೇನು ಹೋಗ್ತಾ ಇದ್ದೀವಿ, ಸ್ಟೆಪ್ಸ್ ಏನಿದೆ ಈ ಸ್ಟೆಪ್ಸ್ನ ಕ್ಲೈಂಬ್ ಮಾಡಿ ನೆಕ್ಸ್ಟು ಒಂದು ದೇವಸ್ಥಾನ ಸಿಗುತ್ತೆ. ಕನ್ನಿಮೂಲ ಗಣಪತಿ ಭಗವಾನ್ ಟೆಂಪಲ್ ಅಂತಾರೆ, ಇಲ್ಲಾಂದರೆ ಪಂಪ ಗಣಪತಿ ಟೆಂಪಲ್ ಅಂತಾರೆ. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲು ಮತ್ತು ಅನ್ನಪೂರ್ಣೇಶ್ವರಿ ಸ್ವಾಮಿ ಟೆಂಪಲು, ಈ ಥರ ತುಂಬ ದೇವ್ರ ಟೆಂಪಲ್ಗಳಿದ್ದಾವೆ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹಾಗೆ ವರ್ಚುವಲ್ ಕ್ಯೂ ಟಿಕೆಟ್ನ ವೆರಿಫಿಕೇಷನ್ ಮಾಡಿಕೊಂಡು ಮುಂದೆ ಹೊರಟ್ವಿ. ನಿಮಗೆ ಇಲ್ಲಿ ಮುಂದೆ ಹೋಗ್ತಾನೆ ನೀವು ಫಸ್ಟ್ ಏನಪ್ಪ ಸಿಗೋದು ಅಂದರೆ, ಇಲ್ಲೊಂದು ಚೆಕಿಂಗ್ ನಡೀತಾ ಇರುತ್ತೆ. ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೇಫರ್ ಸೈಡ್ಗೆ ಅವ್ರ ಸೈಡಿಂದ ಒಂದು ಚೆಕಿಂಗ್ ನಡೆಸ್ತಾರೆ. ಆ್ಯಂಡ್ ಇದೊಂದು ಬೇಸಿಕ್ ಚೆಕಿಂಗ್ ಆಗಿರುತ್ತೆ. ಸೊ ಆ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿಂದ ಹಾಗೆ ಮುಂದೆ ಹೊರಟ್ವಿ. ಇವಾಗ ನಿಮಗೆ ಫಸ್ಟ್ ಏನಪ್ಪ ಸಿಗುತ್ತೆ ಅಂದರೆ ನೀಲಿಮಲ ಸಿಗುತ್ತೆ. ನೀಲಿಮಲ ಇದೊಂಥರ ಇಲ್ಲಿಂದ ಸ್ಟೀಪ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ನಿಮಗೆ ಸಿಗೋದೇನಪ್ಪ ಅಂದರೆ ಅಪ್ಪಾಚಿ ಮೇಡು ಅಂತ, ಅದೊಂದು ಮೌಂಟೇನು. ಆ ಮೌಂಟೇನ್ ಹೆಸರು ಇಟ್ಟಿದ್ದಾರೆ. ಸೊ ಅದೊಂದು ಸಿಗುತ್ತೆ, ಹಿಲ್ ಸ್ಟೇಷನ್ ಅದು. ಸೊ ಅದೆಲ್ಲ ಇದೇ ಥರ ಇರುತ್ತೆ. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಈ ಗ್ರಾನೈಟ್ಸು ಮತ್ತು ಈ ಟೈಲ್ಸ್ ಟೈಪು ಫಸ್ಟೆಲ್ಲ ಅಂದರೆ ಒಂದು 5 years ಹಿಂದೆ or 6 years ಹಿಂದೆ ಎಲ್ಲ ಈ ಥರ ಇರ್ತಾ ಇದ್ದಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಲೈಕ್ ಫಿಲ್ಡ್ ವಿತ್ ಸ್ಟೋನ್ಸ್ ಆ್ಯಂಡ್ ಒಂಥರ ಸ್ಲೈಡಿ ಮಡ್ ಇರೋದು. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಾ, ಈ ಥರ ಶೆಡ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಇವಾಗ ಅಂದರೆ ಒಂದು 5 to 6 years ಇಂದ. ಇಲ್ಲೇನಪ್ಪ ಅಂದರೆ ಬರೋ ಭಕ್ತಾದಿಗಳು ತುಂಬ ದೂರದಿಂದ ನಡ್ಕೊಂಬಂದಿರ್ತಾರೆ. ಇಲ್ಲಿಗೆ ಅರೌಂಡ್ ಈ ಜಾಗಕ್ಕೆ ಒಂದು ಅರೌಂಡ್ 4 kilometers ಆಗಿರುತ್ತೆ. 4 kilometers ಆಫ್ ಹಿಲ್ ಹೈಕ್ಸ್ ಅಂದರೆ ಯಂಗ್ಸ್ಟರ್ಸ್ಗೆ ಇಟ್ಸ್ ಓಕೆ, ಬಟ್ ವಯಸ್ಸಾದವರು ಬರ್ತಾರೆ. ಅಂದರೆ ವಯಸ್ಸಾದ ವುಮನ್ಸ್ ಕೂಡ ಇಲ್ಲಿ ಬರ್ತಾರೆ. ಸೊ ಅವ್ರಿಗೆ ಕಷ್ಟ ಆಗೋದು, ಅದಕ್ಕೆ ಆ ಫೆಸಿಲಿಟೀಸ್ ಅರೇಂಜ್ ಮಾಡಿದ್ದಾರೆ. ಮತ್ತು ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಇದು ಶರಂಕುತ್ತಿ ಅಂತಾರೆ. ಮತ್ತು ಇದಕ್ಕೆ ಇನ್ನೊಂದು ನೇಮ್ ಕೂಡ ಇದೆ, ಶಬರಿ ಪೀಠಮ್ ಅಂತ. ಶಬರಿ ಪೀಠಮ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಈ ಜಾಗದಲ್ಲಿ ಶಬರಿ ಅನ್ನೋ ಒಂದು ವುಮನ್ಗೆ ಶ್ರೀರಾಮ ವನವಾಸಕ್ಕೆ ಹೋದಾಗ, ಸೀತೆ ಜೊತೆ ವನವಾಸಕ್ಕೆ ಹೋದಾಗ ಶಬರಿ ಅನ್ನೋ ವುಮನ್ಗೆ ಅವರ ಗಂಡ ಕೊಟ್ಟಿದ್ದು ಕರ್ಸ್ನಿಂದ ಅವರು ಒಂದು ಹಂಟರ್ ರೂಪಕ್ಕೆ ಚೇಂಜ್ ಆಗಿರ್ತಾರೆ. ಶ್ರೀರಾಮ ವನವಾಸಕ್ಕೆ ಬಂದಾಗ ಏನು ಆ ಕರ್ಸ್ ಇರುತ್ತೋ ಅವ್ರ ಡೆಡಿಕೇಶನ್ ಮತ್ತು ಡಿವೋಷನ್ ನೋಡಿಬಿಟ್ಟು ಆ ಕರ್ಸು ಹೋಗೋ ಥರ ಒಂದು ವರ ಕೊಡ್ತಾರಂತೆ. ವರ ಕೊಟ್ಟು ಅದಾದ ನಂತರ ಅವರು ಮೋಕ್ಷ ಸಿಗುತ್ತೆ ಅಂತ ಆ ಶಬರಿ ಅನ್ನೋ ವುಮನ್ಗೆ. ಸೊ ಈ ಜಾಗದ ಹೆಸರು ಶಬರಿಮಲ ಮತ್ತು ಶಬರಿ ಪೀಠಮ್ ಅಂತ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೇ ನೋಡ್ತಾ ಇದ್ದೀರಾ, ಇದೇ ಫಸ್ಟ್ ಬೇಸಿಕ್ ಕ್ಯೂ. ಅಂದರೆ ಇದೊಂದು ಅರೌಂಡ್ 20 minutes ಹಿಡಿದು 1 hour ತನಕ ಹಿಡಿಯುತ್ತೆ. ಒಂದು ಸತಿ ಇದೇ ಜಾಗದಲ್ಲಿ 2 hours ತನಕ ಹಿಡಿಯುತ್ತೆ. ನೆಕ್ಸ್ಟು ನಿಮಗೆ 18 ಮೆಟ್ಲು ಸಿಗುತ್ತೆ, ಅದು ವಿಡಿಯೋ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಮತ್ತು ಎಲ್ಲ ದರ್ಶನ ಮುಗೀತು. ಇದೇ 18 ಮೆಟ್ಲು ಅಂತ ಹೇಳೋದು. ಇದರಲ್ಲಿರೋ ಒಂದೊಂದು ಮೆಟ್ಲಿಗೂ ಒಂದೊಂದು ಮುಖ್ಯತ್ವ ಇದೆ. ಸೊ ಈ ಮೆಟ್ಲನ್ನ ದಾಟಿ ಅಯ್ಯಪ್ಪ ಸ್ವಾಮಿ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ಆ ಕಾಯಿ ಅದರಲ್ಲಿರೋ ತುಪ್ಪ ಎಲ್ಲ ಅಭಿಷೇಕ ಕೊಟ್ಟು ಅದೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಪ್ರಸಾದ ಎಲ್ಲ ತಗೊಂಡು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು, ಪ್ರೊಸೆಸ್ ಮುಗೀತು. ಸೊ ಇವಾಗ ತಿರ್ಗಾ ರಿಟರ್ನ್ ಆಗ್ತಾಯಿದ್ವಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಸಿಕ್ಕಿರುತ್ತೆ ಅನಿಸುತ್ತೆ ಈ ವಿಡಿಯೋಯಿಂದ. ಮತ್ತು ನೀವು ರಿವ್ಯೂಸ್ ಕೊಡಿ, ಮುಂದೆ ಯಾವ್ದು ಕಂಟೆಂಟ್ ಮೇಲೆ ಕ್ರಿಯೇಟ್ ಮಾಡ್ಬೋದು ಅಂತ. ಹೋಪ್ ಯು ಪೀಪಲ್ ಎಂಜಾಯ್ಡ್ ದ ಸೀರೀಸ್ ಆಫ್ ಶಬರಿಮಲ. ಥ್ಯಾಂಕ್ ಯು ಸೊ ಮಚ್. ಸ್ವಾಮಿಯೇ ಅಯ್ಯಪ್ಪೋ.